ನಮಸ್ಕಾರ ಸ್ನೇಹಿತರೆ, ಇದು ಶ್ರೀಕಂಠೇಶ್ವರ ದೇವಸ್ಥಾನ ನಂಜನಗೂಡು. ಈ ದೇವಸ್ಥಾನದ ಬಲಬದಿಯಲ್ಲಿ ಬಂದರೆ ನಿಮಗೆ ನಂಜನಗೂಡು ಬ್ರಾಹ್ಮಣರ ಮೆಸ್ ಅಂತ ಸಿಗುತ್ತೆ. ಸೊ ಇಲ್ಲಿ ಅತ್ಯಂತ ಶುದ್ಧವಾದ ಊಟ ಸಿಗುತ್ತೆ. ನಿಮಗೆ ಕೆಳಗೆ ಕೂತು ಊಟ ಮಾಡಬೇಕು, ಪಂಚ ಉಟ್ಕೊಂಡು ಊಟ ಮಾಡಬೇಕು ಅಂತ ಹೇಳಿದ್ರೆ ಅತ್ಯಂತ ಪ್ರಶಸ್ತವಾದ ಜಾಗ ಇದು. ಸೊ ಅತ್ಯಂತ ಶುದ್ಧವಾಗಿ ಇಲ್ಲಿ ಅಡುಗೆಯನ್ನು ತಯಾರಿಸ್ತಾರೆ. ಸರ್ ನಮಸ್ಕಾರ. ಎಷ್ಟು ವರ್ಷದಿಂದ ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ? ಈಗ 5ರಿಂದ 6ನೇ ವರ್ಷ ನಡೀತಿದೆ ಸರ್. 5ರಿಂದ 6 ವರ್ಷ ಡೈಲಿ ಸುಮಾರು ಭಾನುವಾರ ಸೋಮವಾರ ಅಂತ ರಜಾ ದಿನಗಳಲ್ಲೆಲ್ಲ ಸುಮಾರು 30-40 ಜನ ಬರ್ತಾರೆ. ಆಮೇಲೆ 20 ಜನ ತನಕ ಬರ್ತಾರೆ ಸರ್. ಬರೋಕ್ಕಿಂತ ಮುಂಚೆನೇ ಫೋನ್ ಮಾಡ್ಕೊಂಬಂದ್ರೆ ನಾವು ಎಕ್ಸ್ಟ್ರಾ ಎಷ್ಟು ಬೇಕಾದ್ರೂ ಮಾಡಿಕೊಡ್ತೀವಿ ಸರ್, ಅನುಕೂಲ ಆಗುತ್ತೆ ಅಂತ. ಶ್ರೀಮಂತ ಯಾರು ಬಂದರೂ ಮಡಿಲೇ ನಾವು ಮಾಡ್ಕೊಡ್ತೀವಿ ಸರ್, ಮಡಿಲೇ ಮಾಡ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್. ಇಲ್ಲಿ ಕೆಳಗಡೆ ಕೂತ್ಕೊಳ್ಳಿಕ್ಕೆ ಅವಕಾಶ ಇದೆ, ಕೆಳಗಡೆ ಕೂತ್ಕೊಂಡು ಊಟ ಮಾಡ್ಬೋದು. ಮತ್ತು ಅತ್ಯಂತ ಶುದ್ಧವಾಗಿ ಮಡಿನಲ್ಲೇ ಅಡುಗೆ ಮಾಡಿಕೊಡ್ತಾರೆ. ಬನ್ನಿ ಸರ್, ಬನ್ನಿ. ಹೇಗಿತ್ತು ಊಟ? ಹೇಗಿತ್ತು ಊಟ ಎಲ್ಲ? ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲೂ ಒಂದು ಈ ಥರ ನಮ್ಮವ್ರಿಗೆಲ್ಲ ಇಷ್ಟೊಂದು ಚೆನ್ನಾಗಿ ಊಟ ಸಿಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ವಿ. ಸೊ ಊಟ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನು ನಮ್ಮ ಬ್ರಾಹ್ಮಣರಾದವರು ಇಲ್ಲಿ ಬಂದು ಊಟ ಮಾಡಬೇಕು ಅಂತ ಎಲ್ಲರಿಗೂ ಕೇಳ್ಕೊತೀನಿ. ಇಷ್ಟು ಒಂದ್ಸತಿ ಬನ್ನಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಬಾಳೆ ಎಲೆ ಊಟ, ಹೊಟ್ಟೆ ತುಂಬ ತಿಂದ್ವಿ. ಅನ್ನ ಹುಳಿ, ಅನ್ನ ಸಾರು, ಮೊಸರನ್ನ, ಫುಲ್ ಒಂದೇ ಸತಿ ತಿಂಡಿ ಊಟ ಎಲ್ಲ ಸೇರಿ ಒಂದೇ ಸತಿ ತಿಂದ್ಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿತ್ತು. ನೀವು ಮಣಿನಲ್ಲಿ ಬಂದು ಊಟ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಮೆಸ್ಗೆ ಬಂದು ಊಟ ಮಾಡ್ಬೋದು. ಭಾಳ ಚೆನ್ನಾಗಿದೆ. ಶ್ರೀಕಂಠೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇದೆ. ನಿಮಗೆ ಗೂಗಲಲ್ಲೂ ತೋರಿಸುತ್ತೆ, ಬ್ರಾಹ್ಮಣರ ಮೆಸ್ ಅಂತ ಹೊಡೆದ್ರೆ ಸಿಗುತ್ತೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ಒಂದು ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಹಾಕಿರ್ತೀನಿ. ನಿಮಗೆ ಹೆಚ್ಚು ಜನ ಬರ್ತೀರಾ ಅಂತ ಹೇಳಿದ್ರೆ ಆ ಫೋನ್ ನಂಬರ್ಗೆ ಫೋನ್ ಮಾಡಿ ಇದು ಮಾಡಬೇಕು. ಒಂದು ಊಟಕ್ಕೆ ಇಷ್ಟು ಅಂತ ಚಾರ್ಜ್ ಇರುತ್ತೆ. ಥ್ಯಾಂಕ್ ಯು.